20th ಮಾರ್ಚು ತೀರೋಗ್ಬಿಟ್ರು. ಮೂಮೆಂಟ್ನ ನಾವು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಶೇರ್ ಮಾಡ್ಕೊಂಡಿರ್ಲಿಲ್ಲ. ಅಳ್ಬಾರ್ದು ಅಂತಾರೆ. 4 months ಮನೆ ಕ್ಲೋಸ್ ಮಾಡಿ ಅದಾದ್ಮೇಲೆ ಶಾಂತಿ ಹೋಮ ಮಾಡಿ ಜೀವನ ಕ್ಷಣಿಕ ನೀರಿನ ಮೇಲೆ ಗುಳ್ಳೆ ತರ 2 months ಆದ್ರೂ ಬಾಣಂತನ ಮುಗಿಸ್ಕೊಂಡು ಯಾಕೆ ಇನ್ನೂ ಹೋಗಿಲ್ಲ? ಏನಾಯ್ತು ಅಪ್ಪನ್ಗೆ? ಏನಕ್ಕೆ? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಏನಮ್ಮ ನಿಂದು? ನಾನು ವಿಡಿಯೋ ಮಾಡ್ತೇನಮ್ಮ, ನೀನ್ ಹೇಳು. ಏನ್ ಕೇಳ್ಬೇಕು ನಾನು ನಿನಗೆ? ಏನ್ ಅಂತ ಕೇಳಲಿ? ಊಟ ಮಾಡಿ ನಿಂಗಂದು ಹ್ಯಾಪಿ ಬರ್ಡೇ ಕೇಕ್ ಇದೆ. ಟ್ರೈನ್ ಮಕ್ಕ ಮತ್ತ ನಮ್ಮ ಅಕ್ಕ ಅವಳಿಗೆ ಹೋಗ್ಬಿಟ್ಟು ಏನಪ್ಪ ಏನಕ್ಕೆ? ಹೇಳು ಹೇಳು. ಇಲ್ಲಿ ಕುತ್ಕೊಂಡೆ. ಕೂತ್ಕೊಂಡು ಹೇಳು. ಬಾ. ಮತ್ತೆ ಮರ್ತೋದಾ? ಸರ್ಪ್ರೈಸಾ? ಏನ್ ಸರ್ಪ್ರೈಸ್? ಸರ್ಪ್ರೈಸ್ ಏನ್ ಸರ್ಪ್ರೈಸ್? ಅದೇ ಏನ್ ಸರ್ಪ್ರೈಸ್ ಇಬ್ಬರಿಗೆ? ಏನ್ ಖುಷಿ? ಏನ್ ಸರ್ಪ್ರೈಸ್ ಅಂತ ಖುಷಾನಿ? ಓ ಹ್ಯಾಪಿ ಬರ್ಡೇ ಅಲ್ಲ, ಹ್ಯಾಪಿ ಫಾದರ್ಸ್ ಡೇ. ನನ್ಗಲ್ಲ, ಇವ್ರು ನಿಮ್ ಫಾದರು. ಥ್ಯಾಂಕ್ ಯು ಖುಷಿ. ನೋಡಿ ಗೈಸ್, ಇಲ್ಲಿ ಏನೋ ಬರ್ಕೊಂಬಂದಿಯ ಖುಷಾನಿ? ಏನ್ ಬರ್ಕೊಂಬಂದಿದ್ಯಾ? ಓದಮ್ಮ, ಓದು 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 ಓದು. ಪುಟ್ಟ ಈಸ್ ಗುಡ್ಗಲಂತೆ. ಹೇಳು. ಮತ್ತೆ ಕುಸನಿ ಗುಡ್ ಗುಡ್ ದೇಗಿಸಿನ ಅಡಿಸಿನ ಕಬಚ್ಚಿ ಐ ಲವ್ ಯು ಅಂದ್ಬಿಡಿ ಇಬ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಟ್ ಮಾಡ್ಸು. ಗೈಸ್ ನೋಡಿ ಗೈಸ್, ಇಲ್ಲಿ ಕುಶಾನಿ ಕೇಕ್ ನ ಆರ್ಡರ್ ಮಾಡಿ. ಇದು ಕೇಕ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಾಡ್ಸ್ಕೊಂಡ್ ಬಂದಿದ್ಯಾ ಕೇಕ್ ಕುಶಾನಿ ನೀನು? ಯಾಕೆ ಕುಶಾನಿ ಮಾಡ್ಸ್ಕೊಂಡ್ ಬಂದಿದ್ದು? ನಾನೇ ಮಾಡ್ಸ್ಕೊಂಡೆ. ಎಲ್ಲಿ ಮಾಡ್ಸ್ಕೊಂಡ್ ಬಂದೆ? ಯಾವ ತರ ಮಾಡ್ಸ್ಕೊಂಡ್ ಬಂದೆ? ನಾನು ಆರ್ಡರ್ ಮಾಡಿದ್ದು. ಯಾಕೆ ಮಾಡಿದೆ ಆರ್ಡರ್? ನಾನು ನಿಂದ ಹ್ಯಾಪಿ ಬರ್ಡೇ ಅಂತ ಫಾದರ್ಸ್ ಡೇ ಅಂತ ಹ್ಯಾಪಿ ಬರ್ಡೇ ಮಾಡಿದ್ದು. ಓಕೆ, ಅಪ್ಪನ್ ಕೊಡಪ್ಪ. ನೀನೇ ಕಟ್ ಮಾಡು. ಸೂಪರ್ ಆಗಿ ಮಾಡ್ಸ್ಕೊಂಡ್ ಬಂದಿದೆ ಕೇಕು. ಕೊಡು, ಹಿಡ್ಕೊ. ಹ್ಯಾಪಿ ಫಾದರ್ಸ್. ಇಲ್ಲ ಬೇರೆ ಸಾಂಗ್ ಆಡ್ಬೇಕು. ಅಪ್ಪನ್ ಸಾಂಗ್ ಆಡ್ಬೇಕು ನೀನು. ಅಪ್ಪ ಐ ಲವ್ ಯು ಅನ್ನು ಹೇಳು. ಬಿಡು ಬಿಡು ಬಿಡು. ಹಾ ಹೇಳು ಹೇಳು. ಅಪ್ಪ ಅಪ್ಪ ಐ ಲವ್ ಯು ಅಂತ ಹೇಳು. ಅಪ್ಪನ್ ಕೂಡ ಕಟ್ ಮಾಡಿ. ಕಟ್ ಮಾಡ್ತಿದ್ಯಾ? ಸರಿ ಹೇಳು. ಅಪ್ಪ ಅಪ್ಪ ಹಂಗಲ್ಲ, ಅಪ್ಪ ಅಪ್ಪ ಐ ಲವ್ ಯು ಅನ್ನು. ಸರಿ ಆಯ್ತು. ಅದ್ಯಾವ ಸಾಕು ಕಟ್ ಆಗ್ತದೆ. ಸಾಕು ತಗೊಂಡ್ಬಿಟ್ಟಲ್ಲ ನಮ್ಮ ಅಕ್ಕ. ಕಟ್ಟೆ ಆಗ್ತಿಲ್ಲ, ಸಾಕು. ಅದು ಅವ್ಳ ಮಕ್ಕ ನೋಡಿ ಕಳ್ಸೋಳ್ದು. ಕೇಕ್ನ ಕಿತ್ತಾಕ್ಬಿಡ್ತೀನಿ ನೀವಾಗ. ಅಯ್ಯೋ ರಾಕ್ಷಸಿ ಕಡೆ ಇವಳು. ಹ್ಯಾಪಿ ಬರ್ಡೇ ಪಟ್ಟಾಪ್ ಅಂತ ಕಣಲೆ. ಪಟ್ಟಾಪು. ಹಾ ಮಾಡು. ನೀನ್ ತಿನ್ಸ ಅಪ್ಪಂಗೆ. ನೀನ್ ತಿನ್ಸ ಅಪ್ಪನ್ಗೆ. ಉಂಟು ಆ ಮಾಡಮ್ಮ. ನೀನ್ ತಿನ್ಸ ಫಸ್ಟ್ ಅಪ್ಪಂಗೆ. ಖುಷಿ ನೀ ತಿನ್ಸ ಅಪ್ಪನ್ಗೆ. ತಿನ್ಸ ಅಪ್ಪನ್ ತಿನ್ಸು. ತಿನ್ಸು ಅಪ್ಪಂಗೆ ತಿನ್ಸು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಲ್ಲ ಕಣೆ, ಹ್ಯಾಪಿ ಫಾದರ್ಸ್ ಡೇ ಅನ್ಬೇಕು. ಬರ್ಡೇ ಅಲ್ಲ, ಫಾದರ್ಸ್ ಡೇ. ಹೇಳು ಹೇಳು ಹಂಗೆ ಹೇಳು. ಥ್ಯಾಂಕ್ ಯು ಮಗಳೇ. ಥ್ಯಾಂಕ್ ಯು. ಸಡನ್ ಅನ್ಪ್ಲಾನ್ಡ್ ಬ್ಲಾಗ್ ಇದು. ಖುಷಾನಿ ಬಂದ್ಬಿಟ್ಟು ವಿಡಿಯೋ ಮಾಡೋ ಅಂದ್ಲು, ಹಂಗೆ ವಿಡಿಯೋ ಮಾಡ್ಬಿಟ್ಟೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಆಮೇಲೆ ಸುಮಾರು ಜನ ಕೇಳ್ತಿದ್ರಿ ಬ್ಲಾಗ್ ಅಲ್ಲಿ ಪ್ರತಾಪ್ ಅವರು ಅಪ್ಪನಿಗೆ ಏನಾಯ್ತು ಅಂತ. ಸೊ ಅವ್ರಿಗೆ ಕೇಳೋಣ ಏನಾಯ್ತು ಅಂತ.
ನಾವು ಈ ದಿವಸ ಅವ್ರು ಹೇಳಿದ್ರು ಎಲ್ಲೂ ಹೇಳಕ್ ಹೋಗ್ಬಿಡ್ರಿ ಬ್ರೋ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವೆಲ್ಲೂ ಹೇಳಕ್ ಹೋಗಿಲ್ಲ ಅದನ್ನ. ಸೊ ಅವ್ರ ಬಾಯಿನೇ ಕೇಳೋಣ ಗೈಸ್, ಏನಾಯ್ತು ಏನ್ ಕತೆ ಅಂತ ಭಾವನೆ ಹೇಳ್ತಾರೆ ಪ್ರತಿಯೊಂದನ್ನು. ಬ್ರೋ ಹೇಳಿ ಬ್ರೋ, ಏನಾಯ್ತು ಅಪ್ಪನ್ಗೆ? ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಬ್ರೋ, ಗೊತ್ತಿತ್ತಲ್ಲ. ಅಂದ್ರೆ ಊಟ ತಿನ್ನಕ್ ಆಗ್ತಾ ಇರಲಿಲ್ಲ, ಅಲ್ಲಿ ಫುಲ್ಲು ಗಟ್ಟಿ ಪದಾರ್ಥ ಎಲ್ಲ ಸ್ಟಕ್ ಆಗ್ತಾ ಇತ್ತು, ಆಲ್ಮೋಸ್ಟ್ ಇಲ್ಲಿ 30 ಸೆಂಟಿಮೀಟರ್. ಅದಕ್ಕೋಸ್ಕರ ಆಪರೇಷನ್ ಮಾಡ್ಬೇಕು ಅಂದ್ರು. ಅದಕ್ಕೆ ಇಲ್ಲಿ ಟ್ಯೂಬ್ ಹಾಕ್ಸ್ರು. ಟ್ಯೂಬ್ ಹಾಕ್ಸ್ಬಿಟ್ಟು ಅದ್ರ ಮುಖಾಂತರ ಜ್ಯೂಸ್, ಲಿಕ್ವಿಡ್ ಐಟಮ್ ಎಲ್ಲ ಕೊಡ್ತಾ ಇದ್ವಿ. ಅದ್ ಕೊಟ್ಟದ್ಮೇಲೆ ಕೀಮೋಥೆರಪಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಆಗಿತ್ತು, ಸೆಕೆಂಡ್ಗೆ ಅವ್ರಿಗೆ ತಡ್ಕೊಳೋ ಕೆಪಾಸಿಟಿ ಇರ್ಲಿಲ್ಲ, ಏಜ್ ಆಗ್ತಿರ್ತಲ್ಲ, ಅದರಿಂದ ತಡ್ಕೊಳಕ್ ಆಗದೆ ಅವರು ಆಲ್ಮೋಸ್ಟ್ ಇದಾಗ್ಬಿಟ್ರು. ಉಸಿರಾಟದ ಪ್ರಾಬ್ಲಮ್ ಆಗ್ತಿತ್ತು. ನಾವು ಕರ್ಕೊಂಡೋಗಿ ಆಲ್ಮೋಸ್ಟ್ ಒಂದು 2 months ನಾವು ಜಯದೇವ ಹಾಸ್ಪಿಟ್ಲ್ ಹೋಗಿದ್ವಿ, ಮತ್ತೆ ಕಿದ್ವಾಯಿ ಹಾಸ್ಪಿಟ್ಲು, ಎಲ್ಲ ಹಾಸ್ಪಿಟ್ಲನ್ನು ಇದು ಮಾಡಿದ್ವಿ. ಅವ್ರು ಹೇಳಿದ್ರು ಎಕ್ಸಾಕ್ಟ್ ಟೈಮ್ ಕೊಡಕ್ಕಾಗಲ್ಲ, ಇದು ಯಾವಾಗ ಏನು ಅಂತ ಗೊತ್ತಾಗಲ್ಲ. ಕೊನೆ ಮೂಮೆಂಟಲ್ಲಿ, ಲಾಸ್ಟ್ ಮೂಮೆಂಟಲ್ಲಿ ಅಡ್ಮಿಟ್ ಮಾಡಬೇಕು ಅಂದಾಗ ಬೇಡ, ನಾನು ಮನೇಲೇ ಇರ್ತೀನಿ, ನಂಗೆ ಹೋಗಕ್ಕೆ ಇಷ್ಟ ಇಲ್ಲ, ಅದು ಹಿಂಸೆ ನಂಗೆ ತಡೆಯಕ್ಕಾಗಲ್ಲ ಅಂತ ನಮ್ಮಪ್ಪ ಇದು ಮಾಡ್ಕೊಂಡ್ರು. ಅದಾದ್ಮೇಲೆ 20th March ತೀರೋಗ್ಬಿಟ್ರು. ನಾನು ಇರ್ನಿಲ್ಲ ಅವತ್ತು, ಯುಗಾದಿ ಹಬ್ಬದ ನೆಕ್ಸ್ಟ್ ದಿವಸನೇ. ನಾನು ಎಲ್ಲೋ ಒಂದ್ ಸ್ವಲ್ಪ ಕೆಲ್ಸದಲ್ಲಿ ಆಚೆ ಹೋಗಿದ್ದೆ, ಬರೋಷ್ಟರಲ್ಲಿ ತಂದೆ ತೀರೋಗ್ಬಿಟ್ರು. ಅದು ಆ ಮೂಮೆಂಟ್ನ ನಾವು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಶೇರ್ ಮಾಡ್ಕೊಂಡಿರ್ಲಿಲ್ಲ, ಮನ್ಸಿಗೆ ನೋವಿತ್ತು. ಅದಾದ್ಮೇಲೆ ಹಂಗೆ ಎಲ್ಲ ಏನೇನು ಕಾರ್ಯ ಐತೆ ಎಲ್ಲ ಕ್ಲೀನಾಗಿ ನಮ್ಮ ಕಡೆಯಿಂದ ಮುಗಿಸ್ಬಿಡ್ತೀವಿ ಅಷ್ಟೇ. ನಂಗೇನು ಹೇಳಕ್ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಅಲ್ಲ, ಅದು ಆ್ಯಕ್ಚುಲಿ ಅವರು ಎಲ್ಲೂ ಡಿಸ್ಕ್ಲೋಸ್ ಮಾಡ್ಕೊಳ್ಳೋದು ಬೇಡ ಅಂತ ಸ್ವಲ್ಪ ಅನ್ಕೊಂಡ್ರು ನಮ್ಮ ಭಾವ. ನಮ್ಮ ಅಕ್ಕನೂ ಕೂಡ ಹೇಳಿದ್ಲು, ಆ್ಯಂಡ್ ಅವರಮ್ಮ ಕೂಡ ಹೇಳಿದ್ರು, ಪ್ರತಾಪ್ರು ಅವರಮ್ಮ. ಸೊ ಅದಕ್ಕೆ ನಾವೆಲ್ಲ ಹೇಳಕ್ ಹೋಗಿಲ್ಲ ಗೈಸ್. ಅಂದರೆ ಅವ್ರಿಗೆ ಅಂತಂದರೆ ಖುಷಿಯಾಗಿ ನಾವು ಇದ್ದೀವಿ, ಹಿಂಗೆ ಖುಷಿಯಾಗಿ ಇದ್ಬಿಡೋಣ ನಾವು, ಯಾಕೆ ಸುಮ್ಮನೆ ಸ್ಯಾಡ್ ಹೇಳ್ಕೊಳ್ಳೋ ಜನಗಳಿಗೆ ಬೇಡ ಅಂತ ಅವರು ಹೇಳಿದ್ರು. ಆ್ಯಂಡ್ ಇವತ್ತು ಫಾದರ್ಸ್ ಡೇ ಇತ್ತಲ್ಲ, ಸೊ ಇವತ್ತು ಅವ್ರು ಸ್ಟೋರಿ ಹಾಕಿದ್ರು ಅಪ್ಪಂದು ಅಂತ. ಸೊ ಅದಕ್ಕೆ ಎಲ್ಲರೂ ನಾನು ಕಮೆಂಟ್ ಮಾಡಿ ಹೇಳಿದ್ರು ಏನಾಯ್ತು ಇರೋದು ಹೇಳಿ ಅಂತ. ಸೊ ನಾನು ಇವತ್ತು ಬ್ರೋ ತಗೊಂಡು ರಿಕ್ವೆಸ್ಟ್ ಮಾಡ್ಕೊಂಡೆ, ಬ್ರೋ ನೀವು ಓಕೆ ಇದ್ರೆ ಹೇಳಿ ನಮ್ಮ ಆಡಿಯನ್ಸ್ಗೆ, ಅವರು ಕೂಡ ನಮ್ಮ ಫ್ಯಾಮಿಲಿ ಥರನೇ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಭಾವ ಇವತ್ತು ಅವ್ರು ಹೇಳಿದ್ನ ತಾನೇ ಬ್ರೋ. ಏನು ಬೇಜಾರಿದೆ ನಿಮ್ಗೆ? ಏನಿಲ್ಲ, ನಾವಿದೀವಿ ತಲೆ ಕೆಸ್ಕೊಂಬಿಡಿ, ನಾವು ನಿಮ್ ಜೊತೆ ಇದೀವಿ. ನೈಸ್. ಹೆಂಗ್ ಗೊತ್ತಾ, ಇವ್ರು ಡ್ಯಾಡಿ ಸಾಯಕ್ಕಿನ ಮುಂಚೆ ನಾನು ಹೋಗಿದ್ದೆ, ಅವ್ರ ಮನೆಗೆ ಹತ್ರ ಹೋಗಿದ್ದೆ. ಅವ್ರು ಕರೆದಿದ್ರು, ನಾನು ನೋಡ್ಬೇಕು ಬಾಬಾ ಅಂತ ಅಂದಿದ್ರು. ಇನ್ನೇನು 2 days ಮುಂಚೆ ಅವರು ಹೋಗಿದ್ದೆ. ಅವಾಗ ಇವ್ರು ಕೆಲ್ಸಕ್ಕೆ ಹೋಗಿದ್ರು. ಅವಾಗ ಅವ್ರು ನನಗೆ ಒಂದು ಮಾತು ಹೇಳಿದ್ರು, ನಾನು ಇರ್ತೀನಲ್ಲ ಗೊತ್ತಿಲ್ಲ, ಪ್ರತಾಪ್ನ ಚೆನ್ನಾಗಿ ನೋಡ್ಕೊ, ನೀನು ನಿಮ್ಮ ಮನೆ ಹತ್ರ ಎಲ್ಲ ಮನೆ ಮಾಡಿಸ್ಕೋ ಅವ್ರಿಗೆ, ಆ್ಯಂಡ್ ಚೆನ್ನಾಗಿ ನೋಡ್ಕೋವ್ರನ್ನ ಅಂತ ಅವ್ರು ಹೇಳಿದ್ರು. ನಂಗೆ ಚೇಂಜ್ ಅವ್ರ ಅಪ್ಪ ಏನಂತ ಹೇಳಿದ್ರು ನನಗೆ, ನಮ್ಮ ಮಗನ್ ಚೆನ್ನಾಗಿ ನೋಡ್ಕೋ, ಇನ್ ಮುಂದೆ ನಿಂಗೆ ಬಿಟ್ಬಿಟ್ಟಿದೀನಿ ಅಂದ್ರೆ ನೀನೇ ಇನ್ಮೇಲೆ ನಮ್ಮ ಮಗನ್ ಚೆನ್ನಾಗಿ ನೋಡ್ಕೋ, ನಮ್ಮ ಮಗ, ನನ್ನ ಮೊಮ್ಮಕ್ಕಳು, ನನ್ನ ಸೊಸೆನ್ ಚೆನ್ನಾಗಿ ನೋಡ್ಕೋ ಅಂತ ಅಂದಿದ್ರು ಅಂತ ಹೇಳಿದ್ರು. 2 days ಆದ್ಮೇಲೆ ಅವರು ಎಕ್ಸ್ಪೈರ್ ಆಗ್ಬಿಟ್ರು. ಅಂದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್. ಕ್ಯಾನ್ಸರ್ ಏನ್ ಮಾಡಕ್ಕಾಗಲ್ಲ, ಕ್ಯಾನ್ಸರ್ ಬಂದ್ರೆ ಮನುಷ್ಯರು ತಡ್ಕೊಳಕ್ ಶಕ್ತಿ ಕಮ್ಮಿ ತಾನೇಮ್ಮ. ಅದು ಯಾರಿಗೂ ಬರಬಾರ್ದು, ಏನು ಮಾಡೋಕ್ಕಾಗಲ್ಲ. ಮನುಷ್ಯನ ಜೀವನ ಕ್ಷಣಿಕ, ನೀರಿನ ಮೇಲೆ ಗುಳ್ಳೆ ಥರ. ಯಾವಾಗ ನೋಡೋ ತನಕ ಚಂದ, ಯಾವಾಗ ಪಟ್ಟನ್ನತ್ತೋ ಗೊತ್ತಿಲ್ಲ. ಇರೋ ತನಕ ಆರೋಗ್ಯವಾಗಿರ್ಬೇಕು, ಭಗವಂತನಲ್ಲಿ ಕೇಳ್ಕೊಬೇಕು, ಆರೋಗ್ಯ ಕೊಡಪ್ಪ, ಆಯುಷ್ ಕಮ್ಮಿ ಆದ್ರೂ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಬೇಕಷ್ಟೆ. ನಿಮ್ಮಪ್ಪ ನಿಮ್ಮ ಹತ್ರ ಲಾಸ್ಟ್ ಮಾತಾಡಿದೇನೋ? ಲಾಸ್ಟ್ ಮಾತಾಡಿದ್ರು ಡ್ಯಾಡಿ, ಅಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೊ, ಕುಶಾನಿ ಚೆನ್ನಾಗಿ ನೋಡ್ಕೊ, ನನ್ ಬಿಟ್ರೆ ನಿಮ್ಮ ಅಮ್ಮನ ನೀನು ಅವ್ ಕೋಪ ಬರುತ್ತೆ, ಅದ್ರ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದಷ್ಟೇ. ನಮ್ಮಪ್ಪ ನನ್ನ ಮಗು ತರ, ಅಂದ್ರೆ ಅವರು ಮಗು ತರ ಇದ್ರು. ಅವರು ಅವ್ರಿಗೇನು ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಒಂದೊಂದ್ ಸಣ್ಣ ವಿಷಯದಲ್ಲೂ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗ್ತಾ ಇದ್ರು. ಇವಾಗ ಅವ್ರು ಕಳ್ಕೊಂಡಿದ್ದೆ ನಂಗೆ ತುಂಬಾ ದೊಡ್ಡ ಆಸ್ತಿನ ಕಳ್ಕೊಂಡಿರೋ ತರ ಇದೆ. ಸ್ಟಿಲ್ ಈಸ್ ದೇರ್ ವಿತ್ ಅಸ್ ಅಷ್ಟೇ. ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರ್ತಾರೆ ಅವರು, ಎಲ್ಲೂ ಹೋಗಲ್ಲ. ನಮ್ಮ ಗುಣ ಕಂಡ್ರೆ ಗುಣ ಅವರು ವೃದ್ಧಲೇ ಬಂದಿರ್ಬೋದು, ಮತ್ತೆ ಇನ್ನೊಂದ್ಸರಿ ಹೇಳಕ್ಕಾಗಲ್ಲ. ಹೌದು, ಅವ್ರು ಹೇಳ್ತಿದ್ವಿ ಇವನ್ನ ಎತ್ಕೊಂಡು ಆಟ ಆಡ್ಸೋಷ್ಟು ಕೆಪಾಸಿಟಿ ಇಲ್ವಲ್ಲ, ನಂಗೆ ಇಲ್ವಲ್ಲ, ಸುಸ್ತಾಗ್ತದೆ, ನಂಗೆ ಓಡಾಡಕ್ ಆಗ್ತಾರಲ್ಲ, ಕೊನೆ ಮೂಮೆಂಟ್ ಅಲ್ಲಿ ಈ ತರ ಆಯ್ತಲ್ಲ ಅಂತ ಅವರು ತುಂಬಾ ಬೇಜಾರಾಗಿದ್ರು. ಈ ತರ ಅವ್ರಿಗೆ ಏನ್ ಗೊತ್ತಾ, ನಾನು ಎಲ್ಲಾರ್ಗು ಹೇಳೋದು ಒಂದೇನೆ, ತಂದೆ ಬ್ರದರು ಯಾರೇ ಇದ್ರು ಸಿಗರೇಟ್ ಸೇತಾ ಇದ್ರೆ, ಡ್ರಿಂಕ್ ಮಾಡ್ತಾ ಇದ್ರೆ ಆದಷ್ಟು ಅವಾಯ್ಡ್ ಮಾಡಿಸಿ. ಯಾರು ಸಿಗರೇಟ್ ಇವಾಗ ಈ ವಯಸ್ಸಲ್ಲಿ ಸೇರ್ತಾರೆ ಓಕೆ, ಬಟ್ ಯಾರು ಸೇಯಬೇಡಿ. ಮುಂದೆ ಅದು ನಿಮ್ಗೆ ಒಂದ್ ಏಜ್ ಆದ್ಮೇಲೆ 30 ವರ್ಷ 40 ವರ್ಷ ಆದ್ಮೇಲೆ ಅದು ಸೈಡ್ ಎಫೆಕ್ಟ್ಸ್ ಆಗುತ್ತಲ್ಲ, ತುಂಬಾ ಕೆಟ್ಟದ್ದು ಅದು. ಅಂದ್ರೆ ನಿಮ್ ಪ್ರೀತಿ ಮಾಡೋರು ತುಂಬಾ ನೋವು ಅನುಭವಿಸ್ತಾರೆ. ಅವರು ನೀವು ಕಳ್ಕೊಂಡ್ಮೇಲೆ ಅವ್ರು ಪಡೋ ನೋವು, ನಾನು 1 ತಿಂಗಳು ತುಂಬಾ, ಅಂದ್ರೆ ನಾವು ಗಂಡ್ ಮಕ್ಳು ಅಳ್ಬಾರ್ದು ಅಂತಾರೆ, ಏನೋ ಅದು ಅವ್ರ ಹೆಸರು ಹೇಳಿದ್ರೆ ಇವತ್ತು ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಬೆಳಿಗ್ಗೆ ಅದನ್ನು ಗೊತ್ತಿಲ್ಲ, ಇವತ್ತು ಕಣ್ಣ ನೀರು ಬಂದ್ಬಿಡ್ತು. ಅವ್ರು ಬಿಟ್ಟು ಹೋಗಿಲ್ಲ, ನಮ್ ಜೊತೆನೇ ಇದಾರೆ ಅಂತ ಅನ್ಕೊಂಡಿದ್ದೀನಿ. ಅವ್ರ ಮೊಮ್ಮಕ್ಳು ನಗುಲಿ ನಮ್ಮ ಅಪ್ಪ ಇರ್ತಾರೆ, ಅದು ಅವ್ರಿಗೆ ಯಾವಾಗ್ಲೂ ನಗು ಪಡ್ಸ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಇರ್ಬೇಕು ಅನ್ನೋದೇ ನಂಗೊಂದು ಖುಷಿ ಅಷ್ಟೇ. ಅದಾದ್ಮೇಲೆ
ಏನಂದ್ರೆ ಶಾಸ್ತ್ರ ಕೇಳಿದ್ವಿ. ಅವ್ರು ಏನಂತ ಹೇಳಿದಾರೆ ಅಂದ್ರೆ ಅವ್ರು ಸತ್ತಿರೋ ಟೈಮ್ ಒಂದ್ ಸ್ವಲ್ಪ ಕೆಟ್ಟದಿದೆ, ಒಂದ್ ಸ್ವಲ್ಪ ಮನೆ ಕ್ಲೋಸ್ ಮಾಡಿರ್ಬೇಕು ಅಂತಾನು ಕೂಡ ಹೇಳಿದಾರೆ. ಅಂದ್ರೆ ಒಂದು 3 months ಆ ಮನೆಗೆ ಒಳ್ಳೇದು ಆಗ್ಬೇಕು, ಜೊತೆಗೆ ನಿಮ್ಗೂ ಒಳ್ಳೇದಾಗ್ಬೇಕು ಅಂದ್ರೆ 3 to 4 months ಮನೆ ಕ್ಲೋಸ್ ಮಾಡಿ ಅದಾದ್ಮೇಲೆ ಶಾಂತಿ ಹೋಮ ಮಾಡ್ಬೇಕು ಅಂತಾನು ಹೇಳಿದಾರೆ. ಅದೊಂದು ವಿಷಯ. ಅದೊಂದು ನಾನು ಅವಾಗ ಇಲ್ಲಿ ಬಂದು ಹೋಗ್ತಾ ಇರ್ತೀನಿ. ಸೊ ಅದೊಂದು ಕಾರಣ ಏನಕ್ಕಂದ್ರೆ ಆ ಟೈಮ್ ಇದೆಯಲ್ಲ, ಆ ಟೈಮ್ ಕೆಟ್ಟದು, ಅದಕ್ಕೋಸ್ಕರ ಒಂದ್ ಸ್ವಲ್ಪ ದಿವಸ ಆಚೆ ಇರ್ಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಶಾಂತಿ ಹೋಮ ಮಾಡಿಸ್ಕೊಂಡು ಮತ್ತೆ ನಾವು ಹೋಗ್ಬೇಕು. ಅದಕ್ಕೆ ಇಲ್ಲಿ ಮನೆ ನೋಡ್ತಾ ಇದೀವಿ, ಅಕ್ಕಪಕ್ಕ ಎಲ್ಲರ ಸರೌಂಡಿಂಗ್ಸ್ ಎಲ್ಲಾರ. ಸೊ ಬೇಗ ಮೂವ್ ಆನ್ ಆಗ್ತೀವಿ ನಾವು. ಅಲ್ಲಿವರೆಗೂ ನಾನು ದೊಡ್ಡಮ್ಮ ಮನೆ ಇಲ್ಲಿ ಅಲ್ಲಿ ಎಲ್ಲಾ ಕಡೆನೇ ಇರ್ತೀವಿ. ನಮ್ಮ ಅಮ್ಮನೂ ಊರಲ್ಲಿದ್ರು, ಅವ್ರು ವಾಪಸ್ ಬಂದಿದ್ರು. ಸೊ ಶುಭ ಕಾರ್ಯ ಆಯ್ತು ಅಂತ ಬಂದಿದ್ರು ಅಷ್ಟೇ. ಇರಿ ಬ್ರೋ, ಇಲ್ಲ ತಲೆಗೆಡ್ಸ್ಕೊಂಡು ಆರಾಮಾಗಿರ್ಬೋದು, ಏನ್ ಟೆನ್ಷನ್ ಇಲ್ಲ ನಮಗಂತೂ. ಬಟ್ ಅದೇ ಗೈಸ್, ಇವಾಗ ಅವ್ರ ಮನೆನ ಇವಾಗ ಬಂಧಿಸ್ಬೇಕು, ಬಂಧನೆ ಮಾಡ್ಬೇಕಲ್ಲ, ಒಂದು 3-4 months ಬಂಧನೆ ಮಾಡ್ಬೇಕು. ಸೊ ಅದಾದ್ಮೇಲೆ ಅಲ್ಲಿಗೆ ಮನೆ ಪೂಜೆ ಮಾಡಿಸಿ ಅದಾದ್ಮೇಲೆ ಅಲ್ಲಿ ಹೋಗ್ಬೇಕು. ಆ ಮನೆಗೆ ಯಾರು ಹೋಗಂಗಿಲ್ಲ ಇವಾಗ. ಸೊ ಆ ಕಾರಣಕ್ಕೋಸ್ಕರ ಮನೆ ಹುಡುಕ್ತಿದ್ದಾರೆ ಬೇರೆ. ಇವಾಗ ಆ ಮನೆ ಕ್ಲೋಸ್ ಮಾಡಿ ಆ ಮನೆನ ಪೂಜೆ ಗೀಜೆ ಮಾಡಾದ್ಮೇಲೆ ಆ ಮನೆ ಖಾಲಿ ಮಾಡಿ ಬೇರೆ ಮನೆ ಹುಡುಕ್ತಿದ್ದಾರೆ ಇವಾಗ. ಅದಕ್ಕೆ ನಮ್ಮ ಮನೆ ಸರೌಂಡಿಂಗ್ಸ್ ಎಲ್ಲಾರು ಒಂದ್ ಕಡೆ ಮನೆ ಸಿಗುತ್ತಾ ಅಂತ ನಾವು ಕೂಡ ಹುಡುಕ್ತಾ ಇದೀವಿ. ಅದು ಸೀನ್ಸ್ ಇವಾಗ ಇರೋದು. ಸೊ ಅದು ಕೇಳ್ತೀವಿ ಜನಗಳು, ಏನಕ್ಕೆ ನಿಮ್ಮ ಅಕ್ಕ ಇಲ್ಲೇ ಇರ್ತಾಳೆ, ನಿಮ್ಮ ಅಕ್ಕ ಇಲ್ಲೇ ಇರ್ತಾಳೆ, ನಿಮ್ಮ ಅಕ್ಕ ಇಲ್ಲೇ ಇರ್ತಾಳೆ, ನಿಮ್ಮ ಅಕ್ಕ ಇಲ್ಲೇ ಇರ್ತಾಳೆ ಅಂದ್ರಲ್ಲ, ಇದು ರೀಸನ್. ಇದೇ ರೀಸನ್. ಒಂದು ಫಸ್ಟ್ ಮೇನ್ 9 months ಕರ್ಕೊಂಡು ಹೋಗ್ತಿದ್ರು. ನಮ್ಮ ಮಾವಾಗ ಹುಷಾರಿಲ್ದಿರೋದ್ರಿಂದ, ಅಪ್ಪಂಗೆ ಹುಷಾರಿಲ್ದಿರೋದ್ರಿಂದ ಇಲ್ಲೇ ಬಿಟ್ಟು ಹೋಗಿರ್ಲಿಲ್ಲ. ಇನ್ನು ಸ್ವಲ್ಪ ದಿವಸ ಇರೋ, ಅವ್ರು ಹುಷಾರಾದ್ಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಈ ತರ ಡೆತ್ ಆಯ್ತು. ಸೊ ಹಾಗಾಗಿ ಇವಾಗ ಅವ್ರ ಏನ್ ರೀಸನ್ ಹೇಳಿದ್ರು, ಆ ರೀಸನ್ಗೋಸ್ಕರ ನಾನು ಇನ್ನೂ ಇಲ್ಲೇ ಇದ್ದೀನಿ. ಅದಕ್ಕೋಸ್ಕರ ಅಷ್ಟೇ ಇಲ್ಲಿರೋದು. ಇನ್ನೇ ಇಲ್ಲೇ ಇದೆಯಾ, ಹೋಗೇ ಇಲ್ಲ ಅಂತ ಅಂತಿದಾರೆ. ಈ ಮನೆ ಏನ್ ಗೊತ್ತಾ, ಈ ಮನೆ ನಂದೊಬ್ಬಂದೇ ಅಲ್ಲ, ಬಾವಂದು, ನಮ್ಮ ಅಕ್ಕಂದು, ನಮ್ಮ ಅಮ್ಮಂದು, ಎಲ್ಲಾರು ನಮ್ಮ ಅಜ್ಜಿ ಯಾರು ಬರ್ತಾರೆ ಮನೆ ಎಲ್ಲಾರ್ದು ಅವ್ರದಾನೆ. ಬಟ್ ಅವ್ರು ಯಾಕೆ ನಮ್ಮ ಮನೆ ಇರಬಾರ್ದು? ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಏನೋ ಪ್ರಾಬ್ಲಮ್ ಆಗಲ್ವಲ್ಲ. ನಾನು ಆಲ್ರೆಡಿ ಬಂದ್ ಇವಾಗ 1 year ಮೇಲೆ 1-2 months ಆಗೈತೆ ಅನ್ಸುತ್ತೆ. ಸೊ ಅದಕ್ಕೆ 1 year 2 months ಆದ್ರೂ ಬಾಣಂತನ ಮುಗಿಸ್ಕೊಂಡು ಯಾಕೆ ಇನ್ನೂ ಹೋಗಿಲ್ಲ, ನಿಮ್ ಅತ್ತೆ ನೋಡ್ಕೊಂತಿಲ್ಲ, ನಿಂಗ್ ಮಾವು ನೋಡ್ಕೊಂತಿಲ್ಲ, ನಿಂಗ್ ಗಂಡ ನೋಡ್ಕೊಂತಿಲ್ಲ ಅಂತ ಅವ್ರು ಇದು ಕಮೆಂಟ್ ತಗೋದ್ ನೋಡಿ, ಯಾವಾಗ್ಲೂ ಅದನ್ನೇ ತಲೆನೇ ಕೆಡ್ಸ್ಕೊಂಬೇಡ ಕಮೆಂಟ್ ಮಾಡೋದ್ರ ಬಗ್ಗೆ. ಇವತ್ತು ಗೊತ್ತಾಗಿದೆ, ರೀಸನ್ ಗೊತ್ತಾಗಿದೆ ನಿಮ್ಗೆ ಇವಾಗ ಏನಕ್ಕೆ ಅವ್ರು ಇದಾರೆ ನಮ್ಮ ಮನೆಯಲ್ಲಿ ಅಂತ. ಅಂಡ್ ಇದ್ರು ಏನು ಪ್ರಾಬ್ಲಮ್ ಇಲ್ಲ, ನನಗೆ ಪ್ರಾಬ್ಲಮ್ ಇಲ್ಲ ಆಕ್ಚುಲಿ ಅವ್ರು ನಮ್ಮ ಮನೆ ಇರೋದಕ್ಕೆ. ಗೊತ್ತೇ ನಿಮ್ಗೇನು ಪ್ರಾಬ್ಲಮ್ ಇದೆ ಅಂತ. ಬಟ್ ರೀಸನ್ ಬಿಹೈಂಡ್ ದಿಸ್ ಇಸ್ ದಿಸ್ ಅಷ್ಟೇ. ಸೊ ನಂಗೆ ಗೊತ್ತಾ ಅನ್ಸಿದ್ದು, ನಮ್ಮ ಭಾವ ಇಷ್ಟೆಲ್ಲ ಆದ್ರು ನೋಡಿ, ಅವ್ರ ಅಪ್ಪ ತಿರೋದ್ರು ಕೂಡ ನಮ್ಮ ಜೊತೆ ಇಲ್ಲಿ ಖುಷಿಯಾಗಿದ್ದಾರೆ. ಆ್ಯಂಡ್ ವ್ಲಾಗಲ್ಲ ತೋರಿಸ್ಕೊಳ್ಳೋದಿಲ್ಲ, ಆ್ಯಂಡ್ ಎಲ್ಲೂ ರೀಲ್ಗಳು ಹಾಕಿಲ್ಲ, ಎಲ್ಲೂ ಪೋಸ್ಟ್ ಹಾಕಿಲ್ಲ, ಏನೂ ಹಾಕಿಲ್ಲ. ಬಟ್ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅವರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಮ್ಮನ್ನೂ ಖುಷಿ ಪಡಿಸಿ, ನಿಮ್ಮನ್ನೂ ಖುಷಿ ಪಡಿಸಿ. ಆ್ಯಂಡ್ ಈ ಸ್ಟ್ರಾಂಗ್ ಗೈಸ್. ಇವತ್ತೊಂದೇ ಫಸ್ಟ್ ಟೈಮ್ ನೋಡಿ ಅವ್ರು ಹತ್ತಿದ್ ನೋಡಿ. ಇದ್ರಿಗೂ ನಾನು ಯಾವತ್ತೂ ಹತ್ತಿಲ್ಲ ಅವರು. ನಿನ್ನೆನೋ ಅದು 3 months ಕಂಪ್ಲೀಟ್ ಆಯ್ತಲ್ಲ, ಅವಾಗ್ಲಿಂದ ನಂಗೆ ಒಂಥರ ಮನ್ಸಲ್ಲಿ ಏನೋ ಒಂಥರ ನೋವಾಗ್ತಾ ಇತ್ತು. ಇವತ್ತು ಫಾದರ್ಸ್ ಡೇಗೆ ತುಂಬಾ ಎಮೋಷನಲ್ ಆಗ್ಬಿಟ್ಟೆ ಬೆಳಿಗ್ಗೆಯಿಂದ. ನನ್ಗೆ 2 ಮಕ್ಳಿದ್ದಾರೆ, ನಮ್ಮ ತಂದೆ ನನ್ನ ಹೆಂಗ್ ನೋಡ್ಕೊಂಡಿರ್ಬೋದು, ಮೆಮೊರೀಸ್ ಎಲ್ಲ ನಂಗೆ ತುಂಬಾ ಕಾಡ್ಬಿಡ್ತು. ನಮ್ಮ ಅಪ್ಪ ಹೆಂಗೆ ಅಂದ್ರೆ, ನಾನು ದೇವಸ್ಥಾನಕ್ಕೆ ಹೋಗಿದ್ರೆ ನನ್ನ ಚಪ್ಪಲಿ ಯಾರು ಕದ್ಬಿಡ್ತಾರೆ ಅಂದ್ಬಿಟ್ಟು ಎತ್ಕೊಂಡು ಹೋಗಿ ಒಂದ್ ಕಡೆ ಇಟ್ಕೊಂಡು ಕಾಯ್ಕೊಂಡು, ಅಷ್ಟು ಮುಗ್ದರು ನಮ್ಮಪ್ಪ. ಅಂದ್ರೆ ಒಂದ್ ಕಾಲದಲ್ಲಿ ಅವ್ರಿಗೆ ಆತರ ಇತ್ತು. ಅದಾದ್ಮೇಲೆ ಬುದ್ಧಿ ಬಂದ್ಮೇಲಂತೂ ನಮ್ಮಪ್ಪ ನನ್ನ ಅಷ್ಟು ಇಷ್ಟಪಡೋರು, ನನ್ನ ಅಮ್ಮನ್ನ. ನಾವು ಕೊನೆ ಮಾತಲ್ಲಿ ಹೇಳ್ಕೊನೆ ಸಾಯಕೋ ಮುಂಚೆನೆ ಹೇಳಿದ್ರು, ಅಮ್ಮನ್ ಚೆನ್ನಾಗ್ ನೋಡ್ಕೋ, ಮಕ್ಳನ್ ಚೆನ್ನಾಗ್ ನೋಡ್ಕೋ, ಯಾರನ್ನು ಇದಾಗಲ್ಲ, ನೀನ್ ಚೆನ್ನಾಗ್ ನೋಡ್ಕೊಂಡು ಹೋಗು, ಎಲ್ಲ ನಿಂಗೆ ಒಳ್ಳೇದೇ ಆಗುತ್ತೆ, ನಾನು ಇರ್ತೀನಿ ಹಿಂಗೆ ಆತನ್ನೇ ಹೇಳ್ತಿದ್ರು. ನನ್ಗೆ ಆಗ್ತಾ ಇಲ್ಲ ಅಂದ್ರು. ಎಷ್ಟೇ ನಾನು ಪ್ರಯತ್ನ ಪಟ್ರು, ಎಷ್ಟೇ ಖರ್ಚಾದ್ರು ಚಿಂತೆ ಇಲ್ಲ ಅಂತ ನಾನು ಪ್ರಯತ್ನ ಪಟ್ಟೆ. ಆ ಕಾಯಿಲೆ ಅವ್ರಿಗೆ ಶಕ್ತಿ ಇರಲಿಲ್ಲ, ಅವ್ರಿಗೆ ತಡ್ಕೊಳಕ್ಕೆ. ಏನು ಸಾಲಿಡ್ ಐಟಮ್ ಏನು ತಿಂತಾನೆ ಇರಲಿಲ್ಲ. ನಾವು ಮುನ್ನಾರ್ಗೆ ಹೋಗಿ ಬಂದಿದ್ದು ಹುಷಾರ್ ತಪ್ಪಿದ್ದವರು, ಅದಾದ್ಮೇಲೆ ಎದ್ದೇ ಇಲ್ಲ ಅವರು. ಅಷ್ಟು ಕಷ್ಟಪಟ್ಟೆ ಆಗ್ಲಿಲ್ಲ ಅಲ್ಲಿ ನಮ್ಮ ಪ್ರಯತ್ನ 100%. ಬಟ್ ಆದ್ರೂ ಕೂಡ ನಮ್ಮ ಬಾವು ನೋಡೋ ಪ್ರೌಡ್ ಫೀಲ್ ಆಗುತ್ತೆ. ಹೆವಿ ಸ್ಟ್ರಾಂಗ್ ಅವರು. ಒಂದು ಕಡೆನೂ 1 ನಿಮಿಷನ ಎಲ್ಲೋ ಅವರು ಲೋ ಫೀಲ್ ಆಗಿತ್ತರ ತೋರಿಸ್ಕೊಂಡಿಲ್ಲ. ಆ್ಯಂಡ್ ವ್ಲಾಗಲ್ಲಿ ಕೂಡ ಅವ್ರು ಬರಲ್ಲ ಅಂತೆಲ್ಲ ಅನ್ಕೊಂಡಿಲ್ಲ, ಹೋಗಿಲ್ಲ. ಆ್ಯಂಡ್ ಖುಷಿ ಪಡಿಸ್ಬೇಕು ಅಂತ ಅವ್ರಿಗೂ ಕೂಡ ಆಸೆ. ಲಾಸ್ಟ್ಗೆ ನೋಡ್ಕೊಂಡ್ ಬರಕ್ ಹೋಗ್ತಿದ್ದೆ ಅವಾಗ. ಲಾಸ್ಟ್ ಟೈಮ್ ಡೆತ್ ಆಗಕ್ಕೂ ಮುಂಚೆ ಲಾಸ್ಟ್ ಹೋದಾಗ ಒಳಗಡೆ ಹೋಗಿ ನನ್ನ ಹತ್ರ ಇಷ್ಟು ದುಡ್ಡಿದೆ ಅಮ್ಮ, ಇದಿಷ್ಟು ತಗೋ ಅಂತ ಒಂದು 600-500 ಎಷ್ಟು ಕೊಟ್ರು. ಕೈ ಕೊಟ್ಬಿಟ್ಟು ಬಟ್ಟೆ ಕೊಟ್ರಲ್ಲ, ಬಟ್ಟೆ ಜರ್ಕಿನ್ ಎಲ್ಲ ಕೊಟ್ಟಿದ್ರು. ಅಷ್ಟೇ ಗೈಸ್, ಇದು ಸೀನ್ಸ್. ಆಮೇಲೆ ಸುಮಾರು ಜನ ಕೇಳಿದ್ರು ಏನೇ ಕೇಳಿಲ್ಲ ಅಂತ. ಅವ್ರು ಎಲ್ಲೂ ಹೇಳ್ಕೊಳಕ್ ಇಷ್ಟಪಟ್ಟಿಲ್ಲ ನಮ್ಮ ಭಾವ ಮತ್ತೆ ನಮ್ಮ ಅಕ್ಕ ಅವರು. ಸೊ ಇವತ್ತು ಅವರು ಸ್ಟೋರಿಲ್ ಹಾಕಿದ್ರು, ಅದಕ್ಕೆ ಎಲ್ಲರೂ ಕಮೆಂಟ್ ಮಾಡಿದ್ರೆ ಅದೇ ಇವತ್ತು ಅದನ್ನ ಕ್ಲಾರಿಟಿ ಕೊಟ್ಟಿದ್ದೀನಿ. ಏನ್ ಮಾಡೋಣ ಖುಷಾರಿ? ಏನ್ರಿ ಗಿಫ್ಟು ತಗೊಳಪ್ಪ.
ಏನೇ ಖುಷಿ ಗಿಫ್ಟ್ ಎಲ್ಲ ತಗೊಂಬರೋ ದೊಡ್ಡಲ್ಲ ಬಿಡಿಯ ನೀನು ಬಟ್ಟೆ ಎಲ್ಲ ತಗೊಳಕ್ಬಿಟ್ಟಿದ್ದಾಳು ಗಿಫ್ಟ್ ಎಲ್ಲ ತರೋ ದೊಡ್ಡಲ್ಲ ಬಿಡಿಯ ನೀನು ಗೈಸ್ ನೋಡಿ ಗೈಸ್ ಡ್ಯಾಡಿ ಗಿಫ್ಟ್ ಅಂದೇವಳೆ ಅವ್ರು ತಕ್ಕೊಂತಾರೆ ನೀನ್ ತೆಗಿಬೇಡ. ತೆಕ್ಕೊಡಮ್ಮ ನೋಡಿ ಗೈಸ್ ಇಲ್ಲಿ ಖುಷಿ ನೀನ್ ಬ್ಯಾಗ್ ಕೊಟ್ಟ ನಂಗೆ. ಥ್ಯಾಂಕ್ ಯು ಮಗಳೇ. ಎಲ್ಲಿ ದುಡ್ಡೆಲ್ಲಿ ಕೊಟ್ರು ನಿಂಗೆ ದುಡ್ಡಲ್ಲಿ ಕೊಟ್ರು ಚಯ್ಯಮ್ಮ ಕೊಡ್ಲ ದುಡ್ಡು ಓಹೋ ಥ್ಯಾಂಕ್ ಯು ಕುಶಾನಿ ನೈಸ್ ಶರ್ಟ್ ಕುಶಾನಿ ನೀನ್ ತಗೊಂಬಂದೆ ಶರ್ಟು ಥ್ಯಾಂಕ್ ಯು ಮಗಳೇ ಥ್ಯಾಂಕ್ ಯು. ಎಲ್ಲೋಗಿದೆ ಯಾವಾಗ ಹೋಗಿದ್ದೆ? ಥ್ಯಾಂಕ್ ಯು ಮಗಳೇ. ಏ ಗುಂಡಾ ಎಲ್ಲಿ ನಮ್ಗೆಲ್ಲಿ ನೀನ್ ಏನ್ ಗಿಫ್ಟ್ ಅದೇ ನಮ್ಗೆ ಯಾಕೆ ತಂದಿಲ್ಲ ಗಿಫ್ಟು ನಮ್ಗೆಲ್ಲ ಗಿಫ್ಟ್ ಗುಂಡಾ ಕುಶಾನಿ ಸೂಪರ್ ಕುಶಾನಿ ನೀನು. ಥ್ಯಾಂಕ್ ಯು. ಗೈಸ್ ನಮ್ ಡ್ಯಾಡಿ ವಿಶ್ ಮಾಡೋಣ ಹ್ಯಾಪಿ ಫಾದರ್ಸ್ ಡೇ ಅಂತ. ಡ್ಯಾಡಿ ಹ್ಯಾಪಿ ಫಾದರ್ಸ್ ಡೇ. ನೀನು ಪ್ರೌಡ್ ಫೀಲ್ ಮಾಡ್ತೀನಿ ಆದಷ್ಟು ಬೇಗ. ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ. ನಿಮ್ಮ ಅಪ್ಪ ಏನ ಅಂತ್ಯ? ನಮ್ಮ ಅಪ್ಪ ಸ್ಟೇಟಸ್ ನೋಡ್ಲಿವ ಏನು? ಗೈಸ್ ನಮ್ಮ ಅಮ್ಮನ ಅಪ್ಪನೂ ತೀರೋಗ್ಬಿಟ್ಟಿದ್ರು. ಇಲ್ಲ ನಮ್ ಜೊತೆಲಿದ್ದಾರೆ, ಅದಕ್ಕೆ ನಾನು ಜಾಸ್ತಿ ನೆನ್ಸ್ಕೊಳಕ್ ಹೋಗಲ್ಲ. ನಮ್ಮಪ್ಪ ಅವ್ನ ರೂಪದಲ್ಲಿ ಬಂದವ್ರೆ. ಅವ್ನ ಆಡೋದೆಲ್ಲ ನಮ್ಮ ಅಪ್ಪನಂಗೆ, ಅವ್ನ ನಗು ಮುಖ ನಮ್ಮ ಅಪ್ಪನಂಗೆ. ಅವ್ನ್ ನೋಡ್ಕೊಂಡು ನಮ್ಮ ಅಪ್ಪನ ದಿನ ನನ್ಗೆ ಅಪ್ಪ ಆಗಿದ್ರು ನಮ್ಮ ಅಮ್ಮಗ್ ನಾಗ್ ಬಂದದಲ್ಲ ಅಂತ ಖುಷಿ ಪಡ್ತೀನಿ ನಾನು. ಅಮ್ಮ ನಿಮ್ಮ ಅಪ್ಪನ ಬಗ್ಗೆ ಏನೋ ಹೇಳ್ತೀಯಾ? ನಮ್ಮ ಅಪ್ಪನ ಬಗ್ಗೆ ಏನ್ ಹೇಳೋಣಪ್ಪ. ಇವತ್ತು ಫಾದರ್ಸ್ ಡೇ, ಅಪ್ಪನ ಬಗ್ಗೆ ಏನೋ ಹೇಳು. ನಮ್ಮಪ್ಪ ತುಂಬಾ ಇದ್ದಾಗ ಸಿಂಪಲ್ ಆಗಿ ಬೆಳೆದವರು. ಅಂದ್ರೆ ಅವಾಗಿನ ಕಾಲದಲ್ಲಿ ಆ ತರ ಇದ್ರು, ಪರವಾಗಿಲ್ಲ. ಅಪ್ಪನ ಬಗ್ಗೆ ನಿಂಗೆ ಎಷ್ಟು ಖುಷಿ ಆಗುತ್ತೆ? ಖುಷಿನಾ? ನೀವು ಅಪ್ಪ ನಿಂಗೆ ಹೆಂಗ್ ಕೊಡ್ಸೋರು ಜಾಸ್ತಿ ತಿನ್ನಕ್ಕೆ? ಅವಾಗೆಲ್ಲ ಏನಿಲ್ಲ, ಜಾಸ್ತಿ ಬಾಸೊಂಡೆ ಕೊಟ್ಟವ್ರ? ನಮ್ಮಪ್ಪ ಹೊಡಿತಿರ್ಲಿಲ್ಲ. ಸುಮ್ಮನೆ ಸ್ವಲ್ಪ ಬಾಯಿ ಮಾತು ಜಾಸ್ತಿ, ಭಯ ಜಾಸ್ತಿ, ತುಂಬಾ ಕೋಪ. ನಿಂಗೆ ಅಪ್ಪ ಅಂದ್ರೆ ಭಯನಾ ಅಮ್ಮಂದ್ರ ಭಯನಾ? ನಮ್ಮ ಅಪ್ಪನ ಕಂಡ್ರೆ ಭಯ, ಅಪ್ಪನ್ ಕಂಡ್ರೆ ಭಯ. ಅಮ್ಮನ ಕಂಡ್ರೆ ಅಷ್ಟು ಭಯ ಇರ್ಲಿಲ್ಲ. ನಮ್ಮಮ್ಮ ಬಾರಿ ಸಾಫ್ಟು, ಬಟ್ ಅಪ್ಪ ಅಂದ್ರೆ ಭಯ. ಭಯ. ತೀರಾ ನೀನ್ ಹೇಳ ಅಪ್ಪನ ಬಗ್ಗೆ. ನೀವ್ ಅಪ್ಪನ ಬಗ್ಗೆ ಏನೇನು ಹೇಳ್ತೀಯಾ? ಅಪ್ಪ ಇವಾಗ ಇರ್ಬೇಕಿತ್ತು, ಇವಾಗ ಇದ್ದೀವಿ, ಖುಷಿ ಸಂತೋಷ ಅದೆಲ್ಲ ನೋಡ್ಬೇಕಿತ್ತು. ಬಟ್ ಎಲ್ಲೋ ಒಂದ್ ಕಡೆ ನಿಂತು ನೋಡ್ತಿದ್ದಾರೆ, ಎಲ್ಲಾರ್ಗು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಅನ್ಕೊಂತೀನಿ. ಐ ಮಿಸ್ ಯು ಅಷ್ಟೇ. ನಾನು ಕೂಡ ಶರ್ಟ್ ಸೂಪರ್ ಆಗಿದೆ ಕುಶಾನಿ, ಸೂಪರ್, ಥ್ಯಾಂಕ್ ಯು. ಸೊ ಇದೇನ್ ಗೊತ್ತಿಲ್ಲ, ಅಕಸ್ಮಾತ್ ನಮ್ಮ ಅಪ್ಪ ಇವಾಗ ಎದ್ದಿದ್ರೆ ಇದು ದೊಡ್ಡ ಮನೆ ಅಂಡ್ ನಾವಿರೋ ಲೈಫ್ ಸ್ಟೈಲು ಇದೇ ನೋಡ್ರೆ ನಮ್ಮ ಅಪ್ಪ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು ಆಕ್ಚುಲಿ. ಅಲ್ಲ ಚಂದ್ರ? ತುಂಬಾ ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಇವಾಗ ನಾನ್ ಸುಮ್ನೆ ಕೂತ್ಕೋಬೇಕು ಮನೇಲಿ, ನನ್ ಮಗ ತಂದ್ ದುಡ್ದಾಕಿ ನಾನ್ ತಿನ್ಕೊಂಡು ಆರಾಮಾಗಿ ಮನೇಲಿ ಇರ್ಬೇಕಂತ. ಇವಾಗ ನೀನ್ ಹಂಗಿದ್ಯಾ, ಬಟ್ ಅಪ್ಪ ಇಲ್ಲ ಅಷ್ಟೇ. ಮಾಡೋಣ, ಏನ್ ಮಾಡಕ್ಕಾಗಲ್ಲ, ಇಲ್ಲೇ ಅಕ್ಕಪಕ್ಕ ಇದ್ದು ನಿಂತ ಎಲ್ಲ ನೋಡ್ತಿರ್ತಾರೆ ಅಂತ ಅನ್ಸುತ್ತೆ. ಅಂಡ್ ಎಲ್ಲಾ ಫಾದರ್ಸ್ಗೆ ಹ್ಯಾಪಿ ಫಾದರ್ಸ್ ಡೇ. ಯಾರು ನೋಡ್ತೀರಾ ಈ ವ್ಲಾಗ್ನ? ಅಂಡ್ ಆದಷ್ಟು ಮಕ್ಳುಗಳು ಹೇಳ್ತಾ ಇದೀನಿ, ಅಪ್ಪನ ಇರೋ ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಂಡ್ ಅಪ್ಪನ ಕಳ್ಕೊಂಡವ್ರು ಮಾತ್ರ ಅಪ್ಪನ ಬಗ್ಗೆ ಏನಂತ ಗೊತ್ತಿರುತ್ತೆ. ಬಟ್ ಆದಷ್ಟು ಅಪ್ಪನ ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಂಡ್ ಅಪ್ಪಂದಿರ ಏನೇನೋ ಜಾಸ್ತಿ ದುಡ್ಡು ಕೇಳ್ಬೇಡಿ. ಅಂಡ್ ಎಲ್ಲೋ ಅವ್ರು ಕೆಟ್ಟದಾಗತ್ತರ ಎಲ್ಲೋ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಇಷ್ಟೇ ಹೇಳೋದು. ಅಂಡ್ ಹ್ಯಾಪಿ ಫಾದರ್ಸ್ ಡೇ. ನೀನ್ ಯಾಕೆ ಖುಷಿ ಅಪ್ಪನ ಬಗ್ಗೆ? ನಿಮ್ಮ ಅಪ್ಪನ ಬಗ್ಗೆ ಹೇಳು. ಹ್ಯಾಪಿ ಫಾದರ್ಸ್ ಡೇ. ಇವತ್ತು ನಿಮಗೆ ಬ್ಯಾಗ್ ತುಂಬೇಶ, ಇವತ್ತು ಎಲ್ಲಾನು ತುಂಬೇಶ. ಅಲ್ಲ ಅಪ್ಪನ ಬಗ್ಗೆ ಏನು ಹೇಳ? ಅಪ್ಪನ ಬಗ್ಗೆ ನಿಮ್ಮ ಅಪ್ಪ ನಿಂಗೆ ಎಷ್ಟು ಇಷ್ಟ? ನಂಗೆ ತುಂಬಾ ಖುಷಿ. ತುಂಬಾ ಖುಷಿನ ಅಪ್ಪ ಅಂದ್ರೆ ನಿಂಗೆ? ಏನಕ್ಕೆ? ರಾತ್ರಿ 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 ಕರ್ಕೊಂಡು ಹೋಗ್ಬಿಟ್ಟು ನಿಂಗೆ ಕೊಡ್ಸ್ತಾನೆ ಐಸ್ ಕ್ರೀಮ್, ಅದಕ್ಕೆ ಇಷ್ಟನಾ? ನೀವ್ ಬಂದಿಲ್ಲ, ಆಚೆ ಹೋಗಿದೆ. ಆಮೇಲೆ ಅದಕ್ಕೆ ನಾವೇ ಇಬ್ಬರು ಆಚೆ ತಿನ್ಕೊಂಡು ಬಂದ್ವಿ. ಆಯ್ತಮ್ಮ. ಸೊ ಗೈಸ್, ಓಕೆ, ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಅಂಡ್ ಹ್ಯಾಪಿ ಫಾದರ್ಸ್ ಡೇ ಆಗತ್ತೆ ಅಷ್ಟೇ. ಕೊಡಲಿಗೆ ಕಾತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ